ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ರಿ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ದತ್ತಪೀಠಕ್ಕೆ ಹೋಗ್ತಾ ಇದ್ದೀನಿ. ಬಾಬಾ ಬುಡನ್ಗಿರಿ ಅಂತಲೂ ಕರೀತಾರೆ ಅದನ್ನು. ಚಿಕ್ಕಮಗಳೂರಿಂದ ಒಂದು ಹೆಚ್ಚು ಕಮ್ಮಿ ಒಂದು 25-30 ಕಿಲೋಮೀಟ್ರ್ ಇರ್ಬೋದೇನೋ. ನಿಮ್ಗೆ ಈ ಮುಳ್ಳಯ್ಯನಗಿರಿ ಮತ್ತು ಈ ಸೀತಾಲಯನಗಿರಿ ದಾಟಿ ಈ ಕಡೆ ಜರಿ ವಾಟರ್ಫಾಲ್ಸ್ ಈ ಕಡೆ ಬರ್ತಿರಲ್ಲ, ಸೊ ಅಲ್ಲೇ ದತ್ತಪೀಠ ಸಿಗೋದು. ತುಂಬ ಒಂದು ಪವಿತ್ರತೆಯನ್ನು ಹೊಂದಿರುವಂತಹ ಒಂದು ಸ್ಥಳ, ತುಂಬ ಚೆನ್ನಾಗಿದೆ. ಬರ್ರಿ ಹೋಗೋಣಂತ ದತ್ತಪೀಠಕ್ಕೆ. ಈ ದತ್ತಪೀಠಕ್ಕೆ ಜರಿ ವಾಟರ್ಫಾಲ್ಸಿಂದ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರನೇ ಇದ್ದಂಗೆ ಐತಿ. ಸೊ ಅಲ್ಲೇ ನಿಮ್ಗೆ ಮಾಣಿಕ್ಯಧಾರ ವಾಟರ್ಫಾಲ್ಸ್ ಕೂಡ ಸಿಗುತ್ತೆ. ಎಲ್ಲ ವಿಡಿಯೋಸ್ಗಳು ನಿಮಗೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಟ್ ಅಂತೇಳಿ ಒಂದು ವಿಡಿಯೋನ ಲೈಕ್ ಮಾಡಿರಿ, ಇಲ್ಲ ಅಂದರೆ ಬೇಬಿಡಿ ಸಬ್ಸ್ಕ್ರೈಬ್. ಆಹಾ ನೋಡಿ, ಅಲ್ಲಿಂದ ಈ ಥರ ಬರಬೇಕು, ಹಿಂಗೆ ಬಂದು ಹಿಂಗೆ ಮೇಲ್ಗಡೆ ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ವ್ಯೂ ಈ ರೀತಿ ಕಾಣಿಸುತ್ತೆ, ಅದ್ಭುತವಾಗಿ ಕಾಣಿಸ್ತೈತಿ. ಸೊ ಅದು ಅಥವಾ ಇದು ಇರಬೇಕು ಮುಳ್ಳಯ್ಯನಗಿರಿ ಪೀಕ್. ಈ ಸುತ್ತ ನೋಡತ್ತೀರಿ ನೋಡ್ರಿ, ಇದೆಲ್ಲ ಸಂಜೀವಿನಿ ಪರ್ವತ. ನಮ್ಮ ಹನುಮಂತ ದೇವರು ಆ ಸಂಜೀವಿನಿ ಪರ್ವತ ತೊಗೊಂಡು ಹೋಗಿ ಆ ಗಿಡಮೂಲಿಕೆಯನ್ನು ತೊಗೊಂಡು ಪ್ರಾಣ ಉಳಿಸ್ತಾರಲ್ಲ. ಸೊ ಪ್ರಾಣ ಉಳಿಸ್ಕೊಂಡು ಆದಮೇಲೆ ಆ ಒಂದು ಪರ್ವತವನ್ನು ತಗೊಂಡು ಇಲ್ಲಿ ಹಾಕಿದ್ರಂತ. ಸೊ ಆ ಪರ್ವತ ತಂದು ಹಾಕಿದಾಗ ಉಲ್ಟಾ ಬಿತ್ತಂತ. ಸೊ ಅವು ಬಿತ್ತಾಗ ಈ ರೀತಿ ಸಿಚುವೇಟ್ ಆಗೈತಿ ಅಂತ ಇಲ್ಲಿಯ ಜನ ಹೇಳ್ತಾರೆ. ಬಟ್ ಅದು ಎಷ್ಟು ಕರೆ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಅವರವರ ಭಾವನೆಗೆ ಅವರವರ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಸೊ ಆದ್ರೆ ಇಲ್ಲಿ ಜಲಪಾತ ನೋಡ್ಬೋದು ನೀವು, ಮೇಲಿಂದ ಹರಿಯುತ್ತೆ. ಸೊ ಇಲ್ಲಿ ನೀರು ಕುಡಿದ್ರೆ ಎಂತಹ ರೋಗಗಳಾದರೂ ಕಡಿಮೆ ಆಗುತ್ತಂತ. ನೀರು ಮಾತ್ರ ಅದ್ಭುತವಾಗಿ ಸ್ವಚ್ಛಂದವಾಗಿ ಹರಿಯುತ್ತೆ ಇಲ್ಲಿ ನೀರು. ಜಲಪಾತಗಳು ಯಾವುದೇ ರೀತಿಯಾದಂಥ ಇದು ಇಲ್ಲ. ಸೊ ಗಿಡಮೂಲಿಕೆಗಳಿಂದ ಹರಿಯುವಂತಹ ಒಂದು ಸ್ಲೀಪರ್ಸ್ ಇಲ್ಲೇ ಬಿಡಬೇಕು. ಬಾಬಾ ಬುಡನ್ಗಿರಿಗೆ ಬಂದಾಯ್ತು. ನೋಡ್ರಿ ಇಲ್ಲಿ ಸೈಡಿಗೆಲ್ಲ ಈ ಪಾಳೆ ಹಚ್ಚುವಾಕ ರಿಲಿಂಗ್ಸ್ ಹಾಕ್ಯಾರ. ಸ್ಪೆಷಲ್ ಟೈಮ್ನಾಗ ಭಾಳ ಜಾಸ್ತಿ ಜನ ಬಂದ್ಬಿಡ್ತಾರೆ. ಸೊ ಅದಕ್ಕೆ ಪಾಳೆ ಹಚ್ಚುವಾಕ ಈ ರಿಲಿಂಗ್ಸ್ ಮಾಡ್ರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಮಾಧಿಗಳದಾವು. ಸೊ ಯಾರ್ದು ಇಲ್ಲೂ ಅದಾವೆ ನೋಡ್ರಿ. ಓಕೆ, ಸೊ ಕ್ಯಾಮ್ರಾ ಇಲ್ಲ, ಸೊ ಆಫ್ ಮಾಡ್ಬಿಡೋಣ. ಕ್ಯಾಮ್ರಾ ಒಳಗಡೆ ಅಲಾವಿಲ್ಲ. ನೋಡ್ರಿ ಕಿಲಿಯೆಲ್ಲ ಹಾಕ್ಯಾರ. ಇಸ್ಲಾಮಿಕ್ ಧರ್ಮದ ಆಚರಣೆ ಇದೆ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಎರಡೂ ಧರ್ಮವನ್ನು ಬೆಸೆಯುವಂತಹ ಒಂದು ಸ್ಥಳ. ಇಲ್ಲಿ ಹಿಂದೂಗಳು ಕೂಡ ಬರ್ತಾರೆ, ಭೇಟಿ ಕೊಡ್ತಾರೆ. ಮುಸ್ಲಿಂ ಕೂಡ ಬಂದು ಭೇಟಿ ಕೊಡ್ತಾರೆ. ಯಾವುದೇ ಜಾತಿ ಭೇದ ಇಲ್ಲದೇನೆ ಬಂದು ಇಲ್ಲಿ ಭೇಟಿ ಕೊಡ್ತಾರೆ. ಸೊ ಇಲ್ಲಿ ಅವರ ಒಂದು ಶಿಷ್ಯಂದ್ರ ಸಮಾಧಿ ಇಲ್ಲಿ ನೋಡೋಕೆ ನಿಮ್ಗೆ ಸಿಗುತ್ತೆ. ಬಾಬಾ ಬುಡನ್ ಒಬ್ಬರು ಇಸ್ಲಾಮಿಕ್ ಸೈಂಟು. ಸೊ ಅವರು ಇಲ್ಲಿ 7 ಕಾಫಿ ಬೀಜನ ತಂದು ಇಲ್ಲಿ ನೆಟ್ರಂತ. ಸೊ ಅದು 7 ಬೀಜ ಇರೋದು ಇಷ್ಟೊಂದು ಕಾಫಿ ಎಸ್ಟೇಟ್ಗಳು ಅಷ್ಟೊಂದು ಫೇಮಸ್ ಆಯ್ತಂತ ಅಂತ ಒಂದು ಕತೆ. ಅವರಿಂದನೇ ಈ ಕಾಫಿ ಇಲ್ಲಿ ಜಾಸ್ತಿ ಸ್ಪ್ರೆಡ್ ಆಯ್ತಂತ ಹೇಳ್ತಾರೆ. ಅದು ಎಷ್ಟು ಕರೆ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಒಳಗಡೆ ದರ್ಗಾ ಐತಿ, ಹೋಗಿ ಬರ್ಬೋದು. ತುಂಬ ಪೀಸ್ಫುಲ್ಲು, ತುಂಬ ಚೆನ್ನಾಗೈತಿ. ಆ್ಯಂಡ್ ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಭೇಟಿ ಕೊಡುವಂತಹ ಸ್ಥಳ ಈ ಒಂದು ಬಾಬಾ ಬುಡನ್ಗಿರಿ. ಹಿಂಗೆ ಹೋದರೆ ಮಾಣಿಕ್ಯಧಾರ ವಾಟರ್ಫಾಲ್ ಸಿಗುತ್ತೆ. ಸೊ ನೀವು ಈ ಕಡೆ ಹೋದ್ರೆ ಗಾಳಿ ಕೆರೆ ಸಿಗುತ್ತೆ. ಸೊ ನಿಮಗೆ ಗಾಳಿ ಕೆರೆನೂ ತೋರಿಸ್ತೀನಿ, ತುಂಬ ಅದ್ಭುತವಾಗಿರೈತೆ ಅದು. ಅದನ್ನ ಆಮೇಲೆ ತೋರಿಸ್ತೀನಿ. ಬಟ್ ಇವಾಗ ಮಾಣಿಕ್ಯಧಾರ ವಾಟರ್ಫಾಲ್ಸ್ಗೆ ಹೋಗೋಣ ಬರ್ರಿ. ಸೊ ನೋಡಿರಿ, ನೀವು ಬಾಬಾ ಬುಡನ್ಗಿರಿಯಿಂದ ಹಿಂಗೆ ಮೇಲೆ ಬಂದ್ರೆ ಇಲ್ಲಿ ಬಾಬಾ ಬುಡನ್ಗಿರಿ ಪೀಕ್ ಸಿಗುತ್ತೆ. ಸೊ ನೀವು ಇಲ್ಲಿಂದ ನಿಮ್ಮ ಗಾಡಿಯಲ್ಲೇ ಪಾರ್ಕ್ ಮಾಡ್ಕೊಂಡು ಹಿಂಗೆ
ಮಾಣಿಕ್ಯದಾರ್ ವಾಟರ್ಫಾಲ್ಸ್ಗೆ ಹೋಗ್ಬೇಕು ಇವಾಗ. ಸೊ ಫೈನಲಿ ರೀಚ್ ಆಗಿದ್ದೀನಿ ಫಾಲ್ಸ್ ಹತ್ರ. ಇನ್ನು ಕೆಳಗಡೆ ಹಿಂಗೆ ನಡ್ಕೊತ ಕೆಳಗಡೆ ಹೋಗ್ಬೇಕು. ಇಲ್ಲಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಫಾಲ್ಸ್ಗೆ ನೀವು ಇಲ್ಲಿ 2 ರೂಪೀಸ್ನ ಕೊಡಬೇಕಾಗತ್ತೆ. ಹೀಗೆ ಕೆಳಗಡೆ ನಡ್ಕೊತ ಹೋದರೆ ಮಾಣಿಕ್ಯದಾರ್ ವಾಟರ್ಫಾಲ್ಸ್ ಸಿಗುತ್ತೆ. ಸೊ ಅಲ್ಲಲ್ಲೇ ಈ ಥರ ವ್ಯೂ ಪಾಯಿಂಟ್ ಮಾಡಿರ್ತಾರೆ, ನೀವಲ್ಲಿ ಆರಾಮಾಗಿ ಎಂಜಾಯ್ ಮಾಡಬಹುದು. ಸೊ ಎಲ್ಲ ಫಾಲ್ಸ್ ಮೇಲೆ ಹತ್ತಿ ಹೋದ್ರೆ ಈ ಒಂದು ಫಾಲ್ಸ್ ಸ್ಪೆಷಲ್. ಸೊ ಕೆಳಗಡೆ ಇಳ್ಕೊತ ಹೋಗ್ಬೇಕು, ಮೇಲ್ಗಡೆಯಿಂದ ನೀರು ಬೀಳ್ತಿರ್ತಾವೆ, ನಿಮ್ಗೆ ಕಾಣಿಸ್ಬೋದು. ಸೊ ಸಾಕಷ್ಟು ಜನ ನಿಂತಾರ ಆಲ್ರೆಡಿ ಇಲ್ಲಿ. ದರ್ಗಾ ಅದೇ ಗುರು, ಇಲ್ಲೊಂದು ದರ್ಗಾ. ಅಷ್ಟೊಂದೇ ನೀರಿಲ್ಲ, ಮೋಸ್ಟ್ಲಿ ಮಳೆಗಾಲದಲ್ಲಿ ಜಾಸ್ತಿ ನೀರು ಬೀಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆ ನಾರ್ಮಲ್ ಇದೆ ನೀರು, ಇಷ್ಟೇ ಬೀಳೋದು ನೀರು. ಸೊ ನೋಡ್ತಾ ಇರ್ಬೋದು ನೀವು. ಜನ ಇಲ್ಲಿ ಸ್ನಾನ ಮಾಡಿ ಬಟ್ಟೆ ಎಲ್ಲಿ ಒಣ ಹಾಕ್ಯಾರ ಅಂತೇಳಿ ಆ ಬೆಟ್ಟದ ಮೇಲೆ, ಈ ಗುಡ್ಡದ ಮೇಲೆ ಹಾಕ್ಯಾರ ನೋಡ್ರಿ. ಈ ಕಲ್ಲಿನ ಮೇಲೆ ಹಾಕ್ಯಾರ ಬಟ್ಟೆನ ಒಣ ಹಾಕಿ ಅವರು ತೂರು ಒಗದಾರು ಯಾರಿಗೂ ಗೊತ್ತು. ನೋಡ್ರಿ ಎಷ್ಟು ಬಟ್ಟೆಗಳ ರಾಶಿನೇ ಬಿದ್ದಿದೆ ನೋಡಿ ಇಲ್ಲೆಲ್ಲ. ಶಿವ, ಏನಕ್ಕೆ ಈ ಥರ ಬಟ್ಟೆ ಹಾಕಿದ್ದಾರೆ ಗೊತ್ತಿಲ್ಲ ನೋಡಿ. ನಿಮಗೆ ಕಾಣಿಸ್ತಾ ಇದೆ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ಪೂರ ಡೆನ್ಸ್ ಫಾರೆಸ್ಟ್. ಸೊ ಫಾರೆಸ್ಟ್ ಅಲ್ಲಿ ಈ ಥರ ಹೋಮ್ ಸ್ಟೇಗಳಿರುತ್ತೆ ನೋಡ್ರಿ. ಅಲ್ಲೊಂದು ಹೋಮ್ ಸ್ಟೇ, ಇಲ್ಲೊಂದು ಹೋಮ್ ಸ್ಟೇ, ಅಲ್ಲೊಂದು ಹೋಮ್ ಸ್ಟೇ, ಅಲ್ಲೊಂದು ಹೋಮ್ ಸ್ಟೇ. ಸೊ ಈ ಥರ ಹೋಮ್ ಸ್ಟೇಲಿ ನೀವೇನಾದ್ರೂ ಇದ್ರೆ ಬ್ಯೂಟಿಫುಲ್ಲಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಸುತ್ತ ನೋಡ್ಬೋದು ಯಾವ ರೀತಿ ಬೆಟ್ಟ ಗುಡ್ಡ ಐತೆ ಅಂಥೇಳಿ. ಈ ಒಂದು ಬೆಟ್ಟ ಗುಡ್ಡಗಳ ನಡುವೆ ಈ ಥರ ಕೆಲವೊಂದಿಷ್ಟು ಚಮತ್ಕಾರಿ ಅಲ್ಲ, ಬ್ಯೂಟಿಫುಲ್ ಅಂತ ಫಾಲ್ಸ್ಗಳು ಕೂಡ ಇದೆ ಇಲ್ಲಿ. ಚೆನ್ನಾಗಿದೆ ಗುರು. ಮಳೆಗಾಲದಲ್ಲಿ ಬರಬೇಕಿತ್ತೇನೋ ಅನಿಸುತ್ತೆ ಇಲ್ಲಿ ಬಿಡಿ.